ಅವನ್ ಬಂದ ಅನ್ಸುತ್ತೆ. ಗೆಟ್ ಟುಗೆದರ್ ಫಂಕ್ಷನ್ ಅಲ್ವಾ, ಏನಾದ್ರೂ ಗಿಫ್ಟ್ ತಗೋಬೇಕಾ? ಅದೆಲ್ಲ ಏನು ಬೇಡ, ಅವನ್ಗೆ ಅದೆಲ್ಲ ಇಷ್ಟ ಆಗಲ್ಲ. ನರ್ತನ, ಇದೇನಿದು ಸೀರೆ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆಯಾ ಗೊತ್ತಾ? ಮಾಮ್, ನಿಜವಾಗ್ಲೂ ಚೆನ್ನಾಗ್ ಕಾಣಿಸ್ತಾ ಇದೀನಾ? ಕಂದ, ಬೊಂಬೆ ತರ ಕಾಣಿಸ್ತಾ ಇದ್ಯಾ. ಒಂದ್ ಕೆಲ್ಸ ಮಾಡು, ಇನ್ಮೇಲೆ ಸೀರೆನೆ ಉಟ್ಕೊಂಡ್ಬಿಡು, ನಿಂಗ್ ಚೆನ್ನಾಗ್ ಕಾಣುತ್ತೆ. ಥ್ಯಾಂಕ್ ಯು ಮಾಮ್. ಪುಷ್ಪಕ್ಕೋಸ್ಕರ ಇನ್ಮೇಲೆ ದಿನಾ ಸೀರೆ ಉಟ್ಕೋತೀನಿ. ಪುಷ್ಪಕ್, ನನ್ ಮಗಳನ್ನ ತುಂಬಾ ಚೇಂಜ್ ಮಾಡ್ಬಿಟ್ಟಿದ್ಯಾ. ಇನ್ಮೇಲೆ ಹೀಗೆ ನೀನು ಪುಷ್ಪಕನ್ನ ಇಂಪ್ರೆಸ್ ಮಾಡ್ತಾನೆ ಇರು. ಶೋರ್ ಮಾಮ್. ಸತ್ಯ, ನರ್ತನಂಗೆ ಸೀರೆ ಉಟ್ಕೊಂಡ್ ಬರೋದಿಕ್ ಹೇಳಿದ್ದು ನಾನೇ. ಇವತ್ ನಾನ್ ಹೋಗ್ತಾ ಇರೋ ಗೆಟ್ ಟುಗೆದರ್ ಪಾರ್ಟಿನಲ್ಲಿ ನರ್ತನ ಬಗ್ಗೆ ಮಾತಾಡ್ಲೇಬೇಕು. ಇವಳೇ ನಮ್ ಮನೆಗ್ ದೀಪ ಹಚ್ಚೋ ಸೊಸೆ ಅಂತ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು. ಅದಕ್ಕೆ ನಾನ್ ನರ್ತನಂಗೆ ಸೀರೆ ಉಟ್ಕೊಂಡ್ ಬಾ ಅಂತ ಹೇಳ್ದೆ. ಸರಿ, ಪುಷ್ಪಕ್ ರೆಡಿ ಆಗ್ಬಿಟ್ ಬರ್ಲಿ, ಬಾ ಕೂತ್ಕೋ. ಇದೆಲ್ಲ ಎಲ್ಲಿಗೆ ಹೋಗಿ ತಲುಪುತ್ತೋ ಏನೋ. ಅಕ್ಕ, ಅಕ್ಕ, ಏನೇ ಇನ್ನು ಬಟ್ಟೆ ಮಾಡಿಸ್ಕೊಂಡ್ ಕೂತಿದ್ಯಾ? ಬಾ ಬೇಗ. ಎಲ್ಲಿಗೆ? ಅಯ್ಯೋ ದೇವ್ರೆ, ಸಿದ್ದಣ್ಣ ಫೋನ್ ಮಾಡಿದ್ದ, ಬಾವ ಮನೆಗ್ ಬರ್ತಾರೆ ಅಂತ ಹೇಳಿದ್ದೆ. ನೀನು ಬರ್ತೀನಿ ಅಂತ ಹೇಳಿದೆ ತಾನೆ, ಮತ್ತೆ ಬಾ. ಹೌದು ಕಣೆ, ಹೇಳ್ದೆ. ಆದ್ರೆ ನಾನ್ ಬರಕ್ಕಾಗಕ್ಕಿಲ್ಲ, ನೀನು ಹೋಗ್ಬಿಟ್ಟ. ಅಲ್ಲ ಕಣೆ, ನೀನೇ ಹೀಗೆ ಹೇಳಿದ್ರೆ ಹೇಗೆ? ಪಾಪ ಬಾವ ನಿನ್ನ ನೋಡೋದಕ್ಕೋಸ್ಕರ ಕೆಲ್ಸನ ಅರ್ಧದಲ್ಲೇ ಬಿಟ್ಬಿಟ್ ಬಂದವ್ರೆ. ಬಾ ಹೋಗೋಣ. ಬಾವನ್ ಜೊತೆ ಜಗಳ ಮಾಡ್ಕೊಂಡ್ಯಾ ಹೇಗೆ? ಯಾಕೆ ಮೈನಾ, ನಾನ್ ಯಾಕೆ ಆ ರೀತಿ ಮಾಡ್ಲಿ? ಹಗ್ಲು ರಾತ್ರೆ ಅವ್ರ ತಾವ್ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಮತ್ತೆ ಯಾಕೆ ಬರಲ್ಲ ಅಂತ ಹೇಳ್ತಿದ್ಯಾ? ದುಂಡಕ್ಕಂಗೆ ಹುಷಾರಿಲ್ಲ, ಅಡ್ಗೆ ಮಾಡ್ಕೊಡು ಬಾ ಅಂತ ಕೇಳಿದ್ರು. ನಾನೇನೋ ಅವ್ರಿಗೆ ಹೂ ಅಂತ ಹೇಳ್ಬಿಟ್ಟೆ. ಈಗ ಸಿದ್ದು ಕರಿತಾವನೆ, ಅವ್ನ್ ಫೋನ್ ಮಾಡವನೆ ಅಂತ ಹೇಳಿದ್ರೆ ಈಗ ಅವ್ರು ಏನ್ ಅನ್ಕೊಳಕ್ಕಿಲ್ಲ. ಅದಕ್ಕೆ ನಾನ್ ಬರಕ್ಕಿಲ್ಲ, ನೀನ್ ಹೋಗ್ಬಿಟ್ ಬಾ. ದುಂಡಮ್ಮಂಗ್ ಏನಾಗೈತೆ? ಅದೇನೋ ಜ್ವರ ಬಂದೈತಂತಲ್ಲ. ಅಯ್ಯೋ, ಅವ್ರಿಗೀಗ್ಲೇ ಜ್ವರ ಬರ್ಬೇಕಾ? ಮೈನಾ, ಜ್ವರ ಏನ್ ಹೇಳಿ ಕೇಳಿ ಬತ್ತದ? ಏನೋ ಬಂದ್ಬಿಟ್ಟೈತೆ, ಏನ್ ಮಾಡಕ್ಕಾಯ್ತದೆ? ಸರಿ, ಎದ್ದಳು, ನೀನು ನಡಿ. ಮೈನಾ, ನಿಮ್ ಭಾವ ಬರ್ತಾ ಇರೋದು ನಿಂತವ್ ಧ್ರುವ ಅವ್ರ ವಿಷಯ ಮಾತಾಡಕ್ಕೆ. ನೋಡು, ಕಡ್ಡಿ ತುಂಡಾಗಂಗ್ ಮಾತಾಡೋದ್ ಬಿಟ್ಟು ನಮ್ಮನ್ನೆಲ್ಲರನ್ನೂ ತಲೆಲಿಟ್ಕೊಂಡು ಮಾತಾಡು. ಮುಖ್ಯವಾಗಿ ಧ್ರುವ ಅವ್ರನ್ನ ಮನ್ಸಲ್ಲಿಟ್ಕೊಂಡ್ ಮಾತಾಡು, ಗೊತ್ತಾಯ್ತಾ? ನೀನ್ ಸರಿಯಾಗಿರೋ ನಿರ್ಧಾರನ ತಗೋತ್ಯ ಅಂತ ನಂಬಿದ್ದೀನಿ. ಏನೇ, ಏನು ಮಾತಾಡ್ದೆ ಸುಮ್ನೆ ನಿಂತಿದ್ಯಲ್ಲ? ನಾನು ಒಬ್ಳೆ ಹೋಗಿ ಏನಕ್ಕ ಮಾಡ್ಲಿ? ನೀನು ನನ್ ಜೊತೆ ಬಾ, ಮಾತಾಡ್ಬೋದು. ಇಲ್ಲಾಂದ್ರೆ ನಾನು ಹೋಗಲ್ಲ. ಏನೇ ಮೈನಾ, ನೀನ್ ಈ ರೀತಿ ಮಾತಾಡ್ತೀಯಾ? ನಿನ್ ಬಾವ ಮೊದಲನೇ ಸಲ ನಿಂತಾವ್ ಮಾತಾಡ್ಬೇಕು ಅಂತ ಕರಿತಾವ್ರೆ. ನೀನ್ ಹೋಗ್ದೆ ಹೋದ್ರೆ ಅವ್ರಿಗೆ ನೀನ್ ಅವಮಾನ ಮಾಡ್ದಂಗ ಆಗಲ್ವಾ? ಹೋಗ್ಬಿಟ್ ಬಾರೆ. ಸರಿ ಬಿಡು, ಹೋಗ್ ಬರ್ತೀನಿ. ಭಗವಂತ, ನನ್ ಗಂಡ ಹೋದಾಗಿಂದ ಪ್ರತಿ ಕ್ಷಣನೂ ನಿನ್ನ ನಂಬಿ ಬದುಕ್ತಾ ಇದ್ದೀನಿ.
ನನ್ನ ಕಷ್ಟ ಸುಖ ನೋವು ನಲಿವಲ್ಲಿ ಯಾವಾಗ್ಲೂ ನೀನ್ ನನ್ನ ಜೊತೆಲಿ ಇದೆಯಾ ಅನ್ನೋ ಧೈರ್ಯದಲ್ಲಿದ್ದೆ. ನನ್ನ ಮಗ ಆ ತುಳಸಿನ ಮದುವೆ ಮಾಡ್ಕೋಬೇಕು ಅಂತ ಅದೆಷ್ಟು ಪೂಜೆ ಮಾಡಿಸ್ದೆ, ಅದೆಷ್ಟು ಅರ್ಚನೆ ಮಾಡಿಸ್ದೆ ನಿನಗೆ. ಇನ್ನೇನು ಎಲ್ಲ ಆಗೋ ತರನೇ ದಾರಿ ತೋರಿಸಿ ಕೊನೆಗೆ ನ್ಯಾಯವಾಗಿ ಆ ತಾಳಿ ಧ್ರುವನ್ ಕೈಯಿಂದ ನಮ್ ತುಳಸಿ ಕತ್ತಿಗೆ ಬೀಳ್ಬೇಕಾಗಿತ್ತು. ನಮ್ಗೆ ಅನ್ಯಾಯ ಮಾಡ್ಬಿಟ್ಟಿಯಲ್ಲ ತಂದೆ, ಅನ್ಯಾಯ ಮಾಡ್ಬಿಟ್ಟಿಯಲ್ಲ. ಸರಿನಾ ಇದು? ನನ್ ಗಂಡ ತುಳಸಿನ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ರು. ನಮ್ ಕನ್ಸನ್ನೆಲ್ಲ ನುಚ್ಚನವ್ರು ಮಾಡ್ಬಿಟ್ಟಿಯಲ್ಲಪ್ಪ ನೀನು. ನ್ಯಾಯನ ಇದು ಭಗವಂತ, ನ್ಯಾಯನ? ಅತ್ತೆ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಹೇಗ್ ಚೆನ್ನಾಗಿರೋಕ್ ಸಾಧ್ಯ? ಅವತ್ತು ನಿಮ್ ಬಾಯಿಂದ ಅಂತ ಶಬ್ದ ಬಂದ್ಮೇಲೆ ಹೇಗ್ ಸಾಧ್ಯ ನಾವು ಚೆನ್ನಾಗಿರೋಕೆ? ನಾನೇನಮ್ಮ ಹೇಳ್ದೆ? ಏನ್ ಹೇಳ್ದೆ ಅಂತ ಕೇಳ್ತಿದ್ದೀರಾ ಸ್ವಾಮಿಗಳೇ? ಅವತ್ತು ಮದುಮಗಳು ಹೆಸರನ್ನ ತುಳಸಿ ಅಂತ ಹೇಳೋದ್ ಬಿಟ್ಟು ಮಹಿನಾ ಅಂತ ಹೇಳಿದ್ರಿ. ನೀವ್ ಹೇಳ್ದಾಗೆ ನನ್ ಮನೆ ಸೊಸೆ ತುಳಸಿ ಆಗ್ಲಿಲ್ಲ, ಆ ಮೈನಾನೇ ಆಗೋದ್ಲು. ನಾನು ಹೀಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡಿ. ನಿಜ ಹೇಳ್ಬೇಕು ಅಂದ್ರೆ ಆ ಹೆಸರು ಬಾಯಲ್ಲಿ ತಾನಾಗೆ ಬಂದಿಲ್ಲ, ಆ ಭಗವಂತನ ಆಶೀರ್ವಾದದಿಂದನೇ ಬಂದಿರೋದು. ನಿಮ್ ಮಗ ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿರೋದ್ರಿಂದ ನೆಮ್ಮದಿ ಹಾಳಾಯ್ತು ಅಂತ ಹೇಳ್ತಾ ಇದ್ದೀರಲ್ಲ? ಇಲ್ಲ ಅಮ್ಮ, ಆ ಹುಡುಗಿ ನಿಮ್ ಮನೆಗೆ ಸೊಸೆಯಾಗಿ ಬಂದಿರೋದ್ರಿಂದ ನಿಮ್ ಮನೆಗೆ ಒಳ್ಳೇದೇ ಆಗಿದೆ. ನೀವು ಒಪ್ಕೊಳ್ದೇ ಇದ್ರೂ ಇದೇ ವಾಸ್ತವ. ಆ ಹುಡುಗಿನ ಬಿಟ್ಟು ನಿಮ್ ಮಗನಿಗೆ ಬೇರೆ ಯಾವ ಹುಡುಗಿನೇ ಆದ್ರೂ ಮದುವೆ ಮಾಡಿಸಿದ್ರು ಸಂಬಂಧ ಶಾಶ್ವತವಾಗಿ ಉಳಿತಾನೇ ಇರಲಿಲ್ಲ. ಅದು ಅರ್ಧದಲ್ಲೇನೆ ಕೈ ಬಿಟ್ಟು ಹೋಗ್ತಾ ಇತ್ತು. ಮೈನಾಗೂ ನಿಮ್ ಮಗನಿಗೂ ಇರೋ ಸಂಬಂಧ ಅಷ್ಟು ಗಟ್ಟಿಯಾಗಿದೆ. ಈ ತರ ಜಾತಕ ಹೊಂದಾಣಿಕೆಗಳೆಲ್ಲ ಕೋಟಿಗಳಲ್ಲಿ ಒಂದು ಹೊಂದಾಣಿಕೆ ಆಗೋದು. ಇದು ಜನ್ಮ ಜನ್ಮದ ಅನುಬಂಧ ಅಮ್ಮ.